ಅದರಿಂದ ರೈತರ ಬೆಳೆ ಏನಾಗಿದೆ ಅವ್ರಿಗೆ 50,000 ರೂಪಾಯಿ ಪರಿಹಾರ ಕೊಡಬೇಕೀಗ ಕೂಡಲೇ. ಎಕರೆಗೆ 50,000 ರೂಪಾಯಿ ಪರಿಹಾರ ಪರ್ ಎಕರ್ ಕೊಡಬೇಕು. ಮತ್ತು ಬೇರೆ ಯಾವುದೇ ರಾಜ್ಯಕ್ಕೆ ನೀರನ್ನು ಬಿಡುಗಡೆ ಮಾಡಬಾರ್ದು, ಯಾವುದೇ ಕಾರಣಕ್ಕೂ ಬಿಡುಗಡೆ ಮಾಡಬಾರ್ದು. ಮತ್ತು ಕರ್ನಾಟಕದಲ್ಲಿ ಮೇವೇನಿದೆ ಆ ಮೇವನ್ನು ಹೊರ ರಾಜ್ಯಗಳಿಗೆ ಮಾರಾಟ ಮಾಡುವಂಥ ಒಂದು ವ್ಯವಸ್ಥಿತ ಜಾಲ ಈಗಾಗಲೇ ಹುಟ್ಟಾಕೊಂಡಿದೆ ಕರ್ನಾಟಕದಲ್ಲಿ. ಆಗಲೇ ನಮ್ಮ ಗಡಿಗಳನ್ನು ದಾಟಿ ಮೇವು ಆಚೆ ಹೋಗ್ತಾ ಇದೆ. ಅದನ್ನು ಕೂಡಲೇ ಸ್ಟಾಪ್ ಮಾಡಬೇಕು. ಮತ್ತು ಈಗಾಗಲೇ ಮುಖ್ಯಮಂತ್ರಿ ಹೇಳಿದ್ದಾರೆ ಸಾಲ ಮನ್ನಾ ಮಾಡ್ತೀನಿ ಅಂತ. ಬೇಗ ಅನೌನ್ಸ್ ಮಾಡಿ, ಅದನ್ನು ನೆಮ್ಮದಿಯಿಂದ ಇರ್ಬೋದು ರೈತರು. ಸಾಲ ಮನ್ನಾ ಮಾಡಿ, ಇಲ್ಲ ಅಂದರೆ ಬೆಳೆ ಹಾನಿ ಒಂದು ಕಡೆ, ಬ್ಯಾಂಕುಗಳವ್ರ ಕಾಟ ಮತ್ತೊಂದು ಕಡೆ, ಆತ್ಮಹತ್ಯೆಗಳು ಇನ್ನೂ ಜಾಸ್ತಿ ಆಗ್ತೈತೆ. ಈಗಾಗಲೇ ನಾನು ಪತ್ರನೂ ಕೂಡ ಬರೆದಿದ್ದೀನಿ ಡಿ.ಕೆ. ಶಿವಕುಮಾರ್ ಅವರಿಗೆ. 2/7/2026 ಬರೋದ ಬಗ್ಗೆ ಈಗಾಗಲೇ ಪತ್ರ ಬರೆದು ಎಚ್ಚರಿಕೆಯನ್ನು ನಾನು ಕೊಟ್ಟಿದ್ದೀನಿ. ಏನೇನು ಮಾಡಬೇಕು ಅಂತಲೂ ನಾನು ಸಲಹೆಯನ್ನು ಕೊಟ್ಟಿದ್ದೀನಿ ಸರ್ಕಾರಕ್ಕೆ. ವಿರೋಧ ಪಕ್ಷವಾಗಿ ನಾನು ಸಲಹೆ ಕೊಡಬೇಕಾಗಿದ್ದು ನನ್ನ ಡ್ಯೂಟಿ. ನಾನು ಸಲಹೆಯನ್ನು ಕೊಟ್ಟಿದ್ದೀನಿ. ಇನ್ನೂ ಏನಾನ ಸರ್ಕಾರ ಬದುಕಿದ್ರೆ, ರೈತರ ಪಾಲಿಗೆ ಏನಾನ ಬದುಕಿದ್ರೆ ಮಾಡಲಿ, ಇಲ್ಲ ಸರ್ಕಾರ ಸತ್ತೋಗಿದೆ ಅಂತ ಘೋಷಣೆ ಮಾಡಲಿ. ಬರದ ಬಗ್ಗೆ ಏನಂಗೆ ಕೇಳೋದಿದೆಯಾ? ಬರದ್ ಮಾತ್ರ ಬರ ಅಂತ ಘೋಷಣೆ ಮಾಡೋದ್ರಿಂದ ರೈತರಿಗಾಗಿ ಏನು ಅನುಕೂಲ ಆಗುತ್ತೆ ಸರ್? ನೀವು ಕೂಡ ಕಂದಾಯ ಸಚಿವರಾಗಿದ್ದೀರಿ. ಬರ ಅಂತ ಘೋಷಣೆ ಆದ ತಕ್ಷಣನೇ SDRF ಹಣ ಇರ್ತದೆ. ಪ್ರತಿ ವರ್ಷ ಎಲ್ಲ ರಾಜ್ಯಗಳಿಗೂ ಕೇಂದ್ರ ಸರ್ಕಾರ SDRFಗೆ ಬರ ಬರಲಿ ಬರದೇ ಹೋಗ್ಲಿ, ಫ್ಲಡ್ ಆಗಲಿ ಆಗದೆ ಹೋಗ್ಲಿ, ಹಣ ಬಂದ್ಬಿಡುತ್ತೆ. ಇದು ಎವ್ರಿ 4 months ಹಣ ರಾಜ್ಯ ಸರ್ಕಾರಕ್ಕೆ, ಎಲ್ಲ ರಾಜ್ಯ ಸರ್ಕಾರಕ್ಕೆ ಹೋಗ್ತದೆ. ಅದನ್ನು ಯುಟಿಲೈಸ್ ಮಾಡ್ಬೋದು ನೀವು. ಮತ್ತು ಬರ ಅಂತ ಘೋಷಣೆ ಮಾಡಿದ್ರೆ ಕೇಂದ್ರ ಸರ್ಕಾರದ NDRF ಅಡಿಯಲ್ಲಿ ಏನೇನು ಕಾಮಗಾರಿಗಳನ್ನು ತೆಗೆದುಕೊಳ್ಬೋದು, ಯಾವ್ಯಾವ ಕೆಲಸ ಮಾಡ್ಬೋದು. ಮತ್ತು ಹಣ ಕೇಂದ್ರ ಸರ್ಕಾರ, ಕೇಂದ್ರದ ಗೃಹ ಸಚಿವರ ನೇತೃತ್ವದಲ್ಲಿ ಸಮಿತಿ ಇದೆ ಒಂದು. ಅದು ಎಲ್ಲ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಬರ ಬಂದಿದೆ, ಎಲ್ಲೆಲ್ಲಿ ಫ್ಲಡ್ ಆಗಿದೆ ಎಲ್ಲದಕ್ಕೂ ಅವರು ಮೀಟಿಂಗ್ ಮಾಡಿ ಹಣನ ಬಿಡುಗಡೆ ಮಾಡ್ತಾರೆ. ಆ ಸಮಿತಿಗೆ ನಿಮ್ಮ ಮನವಿ ಹೋಗ್ಬೋದು. ಬರ ಅಂತ ಡಿಕ್ಲೇರ್ ಮನವಿ ಹೋದರೆ ಅವರು ಒಂದು ನಿಯೋಗ ಕಳಿಸ್ತಾರೆ. ಕೇಂದ್ರ ಸರ್ಕಾರ ಒಂದು ನಿಯೋಗ ಕಳಿಸ್ತಾರೆ. ಅವ್ರು ಬಂದು ಎಲ್ಲೆಲ್ಲಿ ಈ ಥರ ಬರ ಬಂದಿದೆ ಅದ್ರ ಬಗ್ಗೆ ವರದಿ ಕೊಡ್ತಾರೆ. ಇಷ್ಟು ಅನಾಹುತ ಆಗಿದೆ, ಇಷ್ಟು ಹಣ ಬಿಡುಗಡೆ ಮಾಡಬೇಕು ಅಂತ ರೆಕಮೆಂಡೇಶನ್ ಮಾಡ್ತಾರೆ. ಅದರಿಂದ ನೀವು ಘೋಷಣೆ ಮಾಡಿಲ್ಲ ಅಂದರೆ ಈ ಯಾವುದು ಹಣ ಬರೋದೇ ಇಲ್ಲ, ಡಿಲೇ ಆಗುತ್ತೆ. ನಿಮ್ಮ ಕಾಳಜಿ ಇದ್ದರೆ ಬೇಗ ಬಿಡುಗಡೆ. ಇವ್ರದ್ದು ಕಾಂಗ್ರೆಸ್ ಸರ್ಕಾರ ಸಮಸ್ಯೆ ಏನು ಅಂದರೆ, ಘೋಷಣೆ ಆದರೆ ಹಣ ಬಿಡುಗಡೆ ಮಾಡಬೇಕಲ್ಲ ರಾಜ್ಯ ಸರ್ಕಾರ. ಈ SDRF ಏನೇನು ಯೂಸ್ ಮಾಡ್ಕೊಂಬಿಟ್ಟವ್ರೋ ಗೊತ್ತಿಲ್ಲ. ಇವ್ರ ಹಣನ, ಕೇಂದ್ರ ಸರ್ಕಾರದ ಹಣ ಯಾರ್ಯಾರಿಗೆ ಏನೇನು ಯೂಸ್ ಮಾಡಿಬಿಟ್ಟವ್ರೋ ಗೊತ್ತಿಲ್ಲ. ಆ ಭಯ. ಘೋಷಣೆ ಮಾಡಿದ ತಕ್ಷಣ ಪರಿಹಾರಕ್ಕೆ ರೈತರು ಮನವಿ ಕೊಡ್ತಾರೆ, ಅರ್ಜಿ ಕೊಡ್ತಾರೆ. ನಮ್ಮ ಹೊಲಕ್ಕೆ ಬನ್ನಿ ನೋಡಿ ಅಂತ ಹೇಳಿ ಮನವಿ ಸಲ್ಲಿಸ್ತಾರೆ. ಈ ಕಾಟ ಯಾಕೆ ಅಂತೇಳಿ ಡೆಲ್ಲಿ ಟೂರ್ ಹಾಕ್ಕೊಂಡು ಡೆಲ್ಲಿ ಕಡೆ ಹೊರಟವ್ರು ಅಷ್ಟೇ. ಅದು ಹೇಳ್ತಾನೆ ಇದ್ದಾರೆ. ಏನು ಖರ್ಚು ಮಾಡಿದ್ದೀರಾ ಅಂತ ಇನ್ನೂ ಸರ್ಟಿಫಿಕೇಟೇ ಕೊಟ್ಟಿಲ್ಲಲ್ಲ ಇವರು. ಕೊಟ್ಟಿದ್ರೆ ಬಿಡುಗಡೆ ಮಾಡು. ಯಾವಾಗ ಕೊಟ್ಟರು, ಯಾವ ಟೈಮಲ್ಲಿ ಕೊಟ್ಟರು, ಏನು ಅನ್ನೋದು ಬಿಡುಗಡೆ ಮಾಡಿ. ರಾಜ್ಯದ ಜನತೆಗೆ ಗೊತ್ತಾಗ್ತೈತೆ. ಜನಕ್ಕೆ ಗೊತ್ತಾಗಬೇಕಲ್ಲ. ನೀವು ನೆನ್ನೆ ಬಿಡುಗಡೆ ಮಾಡಿದ್ರು, ಒಂದು ತಿಂಗಳಿಂದ ಬಿಡುಗಡೆ ಕೊಟ್ಟರು ಕೇಂದ್ರ ಸರ್ಕಾರಕ್ಕೆ ತಿಳಿಸಿ. ರಾಜ್ಯದ ಜನ ಯೋಚನೆ ಮಾಡ್ತಾರೆ ಅದ್ರ ಬಗ್ಗೆ. ಕೊಟ್ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ಅದರದ್ದೇ ನಾನು ಹೇಳ್ತಾ ಇರೋದು. ಇದೆ ಅಂತಲ್ಲ, ಪೆಂಡಿಂಗು ಇದು ಇದೆ. ಜಲ್ ಜೀವನ್ ಮಿಷನ್ದು ಬೇಕಾದಷ್ಟು ಪೆಂಡಿಂಗ್ ಇದೆ. ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಇನ್ನ. ಜಲ್ ಜೀವನ್ ಮಿಷನ್ದು ಕೊಟ್ಟೇ ಇಲ್ಲ ಇನ್ನ. UDದು ಕೊಟ್ಟಿಲ್ಲ. ಎಲೆಕ್ಷನ್ನೇ ಮಾಡಿಲ್ಲಲ್ಲ. ಎಲೆಕ್ಷನ್ ಮಾಡಿಲ್ಲ ಅಂದ್ರೆ ಇವ್ರ ಕಾಂಗ್ರೆಸ್ ಪಾರ್ಟಿನೇ ಇದ್ದಾಗ ಎಲ್ಲಿ ಎಲೆಕ್ಷನ್ ಮಾಡಲ್ಲ ಲೋಕಲ್ ಬಾಡಿ, ಅಲ್ಲಿಗೆ ಹಣನೇ ಬಿಡುಗಡೆ ಆಗಲ್ಲ.
ನೀವು ಎಲೆಕ್ಷನ್ನೇ ಮಾಡಿಲ್ಲಲ್ಲ, ಹಣ ಬಿಡುಗಡೆ ಎಲ್ಲಿಂದ ಬರ್ತದೆ ನಿಮಗೆ ಎಲೆಕ್ಷನ್ ಲೋಕಲ್ ಬಾಡೀಸ್ಗೆ?